ವೆಲ್ಕಮ್ ಬ್ಯಾಕ್. ನಾವಿವಾಗ ಸಾಲ್ವ್ ಮಾಡ್ತಾ ಇದ್ದೀವಿ ಆಲ್ಫಾಬೆಟ್ ಪಿರಮಿಡ್ ಪ್ಯಾಟ್ರನ್ಸ್ ಸೀರೀಸ್. ಸೊ ಇದು ಅದರದ್ದು ಪಾರ್ಟ್ 1. ಓಕೆ, ಸೊ ನಾವಿವತ್ತು ಈ ಕ್ವಶನಲ್ಲಿ ಹಾಫ್ ವಿತ್ ಇನ್ವರ್ಟೆಡ್, ಫುಲ್ ವಿತ್ ಇನ್ವರ್ಟೆಡ್ ಜೊತೆಗೆ ಹ್ಯಾಲೋ ಸ್ಪೇಸ್ ಈ 3 ಕಾನ್ಸೆಪ್ಟ್ಸ್ನ ನೋಡೋಣ. ಸೊ ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ, ಸೊ ಈ CHR ಫಂಕ್ಷನ್ ಅಂತ ಅಂದರೆ ಏನು, ಇದೇನು ಕೆಲಸ ಮಾಡುತ್ತೆ ಅಂತಂದರೆ ಒಂದು ಯೂನಿಕ್ ಕೋಡನ್ನು ತಗೊಳುತ್ತೆ. ಸೊ ರಿಟರ್ನ್ ಆಗಿ ಅದಕ್ಕೆ ಯಾವ ಕ್ಯಾರೆಕ್ಟರ್ ಇದೆಯೋ ಅದನ್ನು ಕೊಡುತ್ತೆ. ಓಕೆ, ಎಕ್ಸಾಂಪಲ್ ಪ್ರಿಂಟ್ CHR ಆಫ್ 65. ಈಗ ನಮಗೆ ಕ್ಯಾಪಿಟಲ್ A ರಿಟರ್ನ್ ಆಗಿದೆ. ಓಕೆ, ಅದೇ ನಾನಿವಾಗ 97 ಅಂತ ಕೊಟ್ಟರೆ ನನಗೆ ಸ್ಮಾಲ್ ಎ ರಿಟರ್ನ್ ಆಗಬೇಕು ಆಗಿದೆ. ಓಕೆ, ಸೊ CHR ಫಂಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಯಿತು ಅಂದ್ಕೋತೀನಿ. ಓಕೆ, ಈಗ ಫಸ್ಟ್ ಯಾವುದು ಹಾಫ್, ಹೌದಾ? ಆಲ್ಫಾಬೆಟಲ್ಲಿ ಹಾಫ್ ಪಿರಮಿಡ್ನ ಯಾವ ರೀತಿ ಮಾಡೋದು ಪ್ಯಾಟ್ರನ್ನ ನೋಡೋಣ. ಸೊ ಫಸ್ಟು ನಾವೊಂದು ರೋನ ತಗೋತೀನಿ. ಓಕೆ, ಸೊ ಒಂದು 5 ರೋ ಇರೋವಂಥದ್ದು. ಸೊ ಅದರಲ್ಲಿ ಯಾವುದೀಗ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತು, ಫಿಫ್ತ್. ಓಕೆ, ಸೊ ನನಗೆ ಈಗ ಏನಾಗಬೇಕು ಅಂತಂದರೆ ಹಾಫ್ ಅಲ್ವಾ. ಸೊ ಫಸ್ಟ್ ಏನಾಗಬೇಕು, ನನಗೆ ಫಸ್ಟ್ ರೋದಲ್ಲಿ ಒಂದು ಕಾಲಮ್ ಮಾತ್ರ ಪ್ರಿಂಟ್ ಆಗಬೇಕು. ಸೆಕೆಂಡ್ ರೋದಲ್ಲಿ 2 ರೋ, ಹಾಗಾಗಿ 2 ಕಾಲಮ್ ಪ್ರಿಂಟ್ ಆಗಬೇಕು. ಥರ್ಡ್ ರೋದಲ್ಲಿ 2 ಕಾಲಮ್ಮು, ಥರ್ಡ್ ರೋದಲ್ಲಿ 3 ರೋ, ಥರ್ಡ್ ರೋದಲ್ಲಿ 3 ಕಾಲಮ್ ಪ್ರಿಂಟ್ ಆಗಬೇಕು. ಅದೇ ಥರ 4ನೇ ರೋದಲ್ಲಿ 4 ಕಾಲಮ್ ಪ್ರಿಂಟ್ ಆಗಬೇಕು. ಅದೇ ಥರ 5ನೇದರಲ್ಲಿ 5 ಕಾಲಮ್ ಪ್ರಿಂಟ್ ಆಗಬೇಕು. ಸೊ ನಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅಂತ ಅಂದರೆ, ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಓಕೆ, ಸೊ ಜೊತೆಗೆ ಇನ್ನೊಂದೇನು, ಈ ಆಲ್ಫಾಬೆಟ್ನ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಮಾಡಲಿಕ್ಕೆ ನಾವು ಈ ಫಂಕ್ಷನ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ಈಗ ನಾವು ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಇನಿಷಿಯಲಿ n ಈಕ್ವಲ್ ಟು n ನಂಬರ್ ಆಫ್ ರೋಸ್ 5 ತಗೋತೀನಿ. ಓಕೆ, ಸೊ ನೆಕ್ಸ್ಟ್ ಈಗ ಒಂದು ಫಾರ್ ಲೂಪು, ಯಾವುದಕ್ಕೆ, ರೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಫಾರ್ I ಇನ್ ರೇಂಜ್ ಆಫ್, ಎಲ್ಲಿಂದ ಸ್ಟಾರ್ಟ್ ಮಾಡೋಣ, 1ಇಂದ ಸ್ಟಾರ್ಟ್ ಮಾಡೋಣ ಅಪ್ ಟು n+1 ತನಕ. ಓಕೆ, ಇದು ಯಾವುದಕ್ಕೆ, ರೋಸ್ಗೆ. ಓಕೆ, ನೆಕ್ಸ್ಟು ಈಗ ನಾವು ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ಒಂದು ರಿಸಲ್ಟ್ ಅಂತ ಹೇಳಿ ಒಂದು ವೇರಿಯಬಲ್ನ ತೊಗೊಳ್ಳೋಣ. ಈಚ್ ಇರೋದು ರಿಸಲ್ಟ್ ಸ್ಟೋರ್ ಮಾಡೋದಕ್ಕೆ, ಸರಿನಾ? ಅದನ್ನ ಎಂಟಿಯಾಗಿ ಇಡೋಣ. ನೆಕ್ಸ್ಟು ಆ್ಯಸ್ ಐ ಸೆಡ್, ಈ ಆಲ್ಫಾಬೆಟ್ಸ್ನ ತಗೊಳ್ಳೋಕ್ಕೆ, ಸೊ ಆಲ್ಫಾಬೆಟ್ಸ್ ಈಕ್ವಲ್ ಟು 65ಇಂದ ಸ್ಟಾರ್ಟ್ ಮಾಡೋಣ. ಓಕೆ, 65 ಅಂತಂದ್ರೇನು, ಎ ಪ್ರಿಂಟ್ ಆಗುತ್ತೆ, ಕರೆಕ್ಟಾ? ಸೊ ಈಗ ಫಾರ್ ಈಚ್ ರೋ ಏನಾಗಬೇಕು, ನಮಗೆ ಕಾಲಮ್ಸ್ಗಳು ಪ್ರಿಂಟ್ ಆಗ್ತಾ ಹೋಗಬೇಕು. ಓಕೆ, ಫಾರ್ ಜೆ ಇನ್ ರೇಂಜ್ ಆಫ್, ಸೊ ಇದು 1ಇಂದ ಎಲ್ಲಿವರೆಗೂ ಪ್ರಿಂಟ್ ಆಗಬೇಕು. ಸೊ 1ನೇ ರೋದಲ್ಲಿ 1 ಕಾಲಮ್ ಮಾತ್ರ ಪ್ರಿಂಟ್ ಆಗಬೇಕು. 4ನೇ ರೋ ಅಂತಂದರೆ ಅದರಲ್ಲಿ 4 ಕಾಲಮ್ ಮಾತ್ರ ಪ್ರಿಂಟ್ ಆಗಬೇಕು. ಸೊ 1ಇಂದ ಅಪ್ ಟು i+1 ತನಕ, ಕರೆಕ್ಟಾ? ಸೊ ಇದು ಯಾವುದಕ್ಕೆ, ಇದು ಕಾಲಮ್ಗೆ. ಓಕೆ, ಈಗ ನಾವು ಪ್ರಿಂಟ್ ಮಾಡ್ತಾ ಹೋಗೋಣ. ಯಾವ ರೀತಿ, ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಕ್ಯಾರೆಕ್ಟರ್ ಆಫ್ ಆಲ್ಫಾಬೆಟ್ಸ್ ಜೊತೆಗೆ ನೆಕ್ಸ್ಟ್ ಏನಾಗಲಿ. ಸೊ ಈಗ ಇದು ಫಸ್ಟು ಅಂದರೆ ಫಸ್ಟ್ ರೋಗೆ ಆಯಿತು, ಬಟ್ ಸೆಕೆಂಡ್ ರೋಗೆಲ್ಲ ಏನಾಗಬೇಕು, ಆಲ್ಫಾಬೆಟ್ಸ್ ಇಂಕ್ರಿಮೆಂಟ್ ಆಗಬೇಕು. ಯಾಕೆಂದರೆ 2 ಅಂದ ತಕ್ಷಣ ನೆಕ್ಸ್ಟ್ ಕಂಟಿನ್ಯೂಸ್ ಆಲ್ಫಾಬೆಟ್ಸ್ಗಳು ಪ್ರಿಂಟ್ ಆಗಬೇಕು. ಸೊ ಆಲ್ಫಾಬೆಟ್ಸ್ ಈಕ್ವಲ್ ಟು ಆಲ್ಫಾಬೆಟ್ಸ್ +1. ಓಕೆ, ಸೊ ಈಗ ನಾವು ಈ ರಿಸಲ್ಟ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ರಿಸಲ್ಟ್. ಓಕೆ, ಸೊ ಎಸ್, ಸೊ ದಿಸ್ ಈಸ್ ಹಾಫ್ ಪಿರಮಿಡ್, ಆಲ್ಫಾಬೆಟ್ ಪಿರಮಿಡ್. ಓಕೆ, ಸೊ ಈಗ ಇದರದ್ದು ಇನ್ವರ್ಟೆಡ್ ಪ್ರಿಂಟ್ ಮಾಡಬೇಕು. ಇನ್ವರ್ಟೆಡ್ ಅಂತಂದ್ರೇನು, ಇದೇನಿದೆಯಲ್ಲ ಇದನ್ನೇ ಉಲ್ಟಾ ಪ್ರಿಂಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ಬೋದು, ಇವಾಗ n ಇಂದ ಸ್ಟಾರ್ಟ್ ಮಾಡಿ, ಓಕೆ, ಎಲ್ಲಿವರೆಗೂ 1ಗೆ ಎಂಡ್ ಮಾಡಬೇಕು. ಯಾಕೆಂದರೆ ಲಾಸ್ಟ್ ರೋ 1 ಅಲ್ವಾ. ಫಸ್ಟ್ ರೋ 5 ಆಯಿತು ಅಂತಂದರೆ ಲಾಸ್ಟ್ ರೋ 1 ಆಯಿತು. ಸೊ ಅಲ್ಲಿಗೆ ನಾವು ಡಿಕ್ರಿಮೆಂಟ್ ಮಾಡ್ತಾ ಇರೋದ್ರಿಂದ 0ಗೆ ಎಂಡ್ ಆಗಲಿ. ಸೊ ಆ್ಯಸ್ ಐ ಟೋಲ್ಡ್, ಡಿಕ್ರಿಮೆಂಟ್, ಸೊ -1. ಸೊ
ಎಸ್, ದಿಸ್ ಈಸ್ ದ ಇನ್ವರ್ಟೆಡ್ ಆಲ್ಫಾಬೆಟ್ ಪಿರಮಿಡ್ ಪ್ಯಾಟರ್ನ್. ಓಕೆ, ಎಸ್. ಈಗ ನಾವೇನು ಮಾಡೋಣ, ನೆಕ್ಸ್ಟು ಫುಲ್ ಆಲ್ಫಾಬೆಟ್ ಪಿರಮಿಡ್ನ ಪ್ರಿಂಟ್ ಮಾಡೋಣ. ಓಕೆ, ಸೊ ಮತ್ತೆ ಕೋಡ್ ಮಾಡೋಣ, ನಮ್ಗೆ ಅವಾಗ ರಿವಿಷನ್ ಕೂಡ ಆಗುತ್ತೆ. ಸೊ ಫುಲ್ ಪಿರಮಿಡ್ ಅಂತಂದರೆ ಯಾವ ರೀತಿ ಮಾಡೋದು? ಏನೂ ಇಲ್ಲ, ಜಸ್ಟ್ ಲೈಕ್ ಇದೆಲ್ಲ ಹೀಗೆ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತ ಅಂದರೆ, ಆಫ್ಟರ್ ಈಗ ಫಸ್ಟು ಲಾಸ್ಟ್ ರೋ ಪ್ರಿಂಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ನೆಕ್ಸ್ಟು ಅದರ ಮೇಲಿನ ರೋಗ್ ಏನಿರುತ್ತಲ್ಲ, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಸ್ಪೇಸ್ ಒಂದೊಂದು ಲೆಫ್ಟ್ ಸ್ಪೇಸ್ನ ಬಿಡ್ತಾ ಹೋಗಬೇಕು. ಓಕೆ, ಸೊ ಈಗ ಇಲ್ಲಿ ಒಂದು ಲೆಫ್ಟ್ ಸ್ಪೇಸ್ನ ಬಿಡ್ತೀನಿ. ಅದೇ ಅದರ ನೆಕ್ಸ್ಟ್ ಮೇಲಿನ ರೋಗೆ ನಾನು 2 ಸ್ಪೇಸಸ್ನ ಬಿಡ್ತೀನಿ. ನೆಕ್ಸ್ಟ್ ರೋಗೆ 3 ಲೆಫ್ಟ್ ಸ್ಪೇಸಸ್ನ ಬಿಡ್ತೀನಿ. ಓಕೆ, ನೆಕ್ಸ್ಟ್ಗೆ ನಾನು 4 ಲೆಫ್ಟ್ ಸ್ಪೇಸಸ್ನ ಬಿಡ್ತೀನಿ. ಓಕೆ, ಸೊ ಅಲ್ಲಿಗೆ ರಿಕ್ವೈರ್ಮೆಂಟ್ ಏನು? ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಪ್ಲಸ್ ಲೆಫ್ಟ್ ಸ್ಪೇಸಸ್. ಕರೆಕ್ಟಾ? ಸೊ ಇಲ್ಲಿ ಎಷ್ಟಿದೆ ಲೆಫ್ಟ್ ಸ್ಪೇಸಸ್ಸು? 0 ಇದೆ. ಇಲ್ಲಿ ಲೆಫ್ಟ್ ಸ್ಪೇಸಸ್ ಎಷ್ಟಿದೆ? 1 ಇದೆ. ಇಲ್ಲಿ ಲೆಫ್ಟ್ ಸ್ಪೇಸಸ್ಸು 2 ಇದೆ. ಇಲ್ಲಿ ಲೆಫ್ಟ್ ಸ್ಪೇಸಸ್ಸು 3 ಇದೆ. ಓಕೆ, ಇಲ್ಲಿ ಲೆಫ್ಟ್ ಸ್ಪೇಸಸ್ಸು 4 ಇದೆ. ಓಕೆನಾ? ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಅಂತ ಹೇಳಿ. ಓಕೆ, ಸೊ ಅಗೇನ್ ಫಾರ್ ರೋಸ್ ಐ ವಿಲ್ ಟೇಕ್ ಐ ಲೂಪ್ ಫಾರ್ ಐ ಇನ್ ರೇಂಜ್ ಆಫ್ 1, n plus 1. ಓಕೆ, ದಿಸ್ ಈಸ್ ಫಾರ್ ರೋಸ್. ಓಕೆ, ನೆಕ್ಸ್ಟು ಇಲ್ಲಿ ರಿಸಲ್ಟ್ನ ಸ್ಟೋರ್ ಮಾಡೋಣ. ರಿಸಲ್ಟ್ ಈಕ್ವಲ್ ಟು ಎಂಟಿ, ಅಗೇನ್ ಆಲ್ಫಾಬೆಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಲಿ, 65ಇಂದ ಸ್ಟಾರ್ಟ್ ಆಗಲಿ. ಓಕೆ, ಸೊ ಈಗ ಈಚ್ ಕಾಲಮ್ ಫಾರ್ ಜೆ ಇನ್ ರೇಂಜ್ ಆಫ್ ಎಲ್ಲಿಂದ 1ಇಂದ ಐ ಎಲ್ಲಿವರೆಗೂ ಇದೆಯೋ ಅಲ್ಲಿಂದ. ಇದು ಯಾವುದಕ್ಕೆ? ಕಾಲಮ್ಸ್ಗೆ. ಕರೆಕ್ಟಾ? ಓಕೆ, ಈಗ ನಮಗೆ ಏನು ಬೇಕು? ಲೆಫ್ಟ್ ಸ್ಪೇಸಸ್ ಬೇಕು. ಕರೆಕ್ಟಾ? ಸೊ ನಾವೀಗ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅಂತಂದರೆ, ರಿಸಲ್ಟ್ ಈಕ್ವಲ್ ಟು ಲೆಫ್ಟ್ ಸ್ಪೇಸಸ್. ಓಕೆ, ವೇಟ್, ಫಸ್ಟ್ ಇಲ್ಲಿ ರಿಸಲ್ಟಲ್ಲಿ ಏನು ಮಾಡೋಣ ನಾವು? ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಫಸ್ಟು ಈ ನಾರ್ಮಲ್ ಆಲ್ಫಾಬೆಟ್ಸ್ನೆಲ್ಲ ಪ್ರಿಂಟ್ ಮಾಡ್ಕೊಳ್ಳೋಣ, ಲಾಸ್ಟಿಗೆ ಲೆಫ್ಟ್ ಸ್ಪೇಸನ್ನು ಬಿಟ್ಕೊಳ್ಳೋಣ. ಹೌದಾ? ಸೊ ಕ್ಯಾರೆಕ್ಟರ್ ಆಫ್ ಆಲ್ಫಾಬೆಟ್ಸ್. ಓಕೆ, ಇಲ್ಲಿ ಆಲ್ಫಾಬೆಟ್ಸ್ ಈಕ್ವಲ್ ಟು ಆಲ್ಫಾಬೆಟ್ಸ್ ಪ್ಲಸ್ 1 ಮಾಡೋಣ. ಸರಿನಾ? ಈಗ ಪ್ರಿಂಟಿಂಗಲ್ಲಿ ಲಾಸ್ಟಿಗೆ ನಾವೇನು ಮಾಡೋಣ? ಇಲ್ಲಿ ಲೆಫ್ಟ್ ಸ್ಪೇಸಸ್ನ ಆ್ಯಡ್ ಮಾಡೋಣ ಅಷ್ಟೇ. ಓಕೆ, ಈಗೇನು ಮಾಡೋಣ? ಇಲ್ಲಿ ರಿಸಲ್ಟ್ನ ಒಂದ್ಸಲ ಪ್ರಿಂಟ್ ಮಾಡಿ ನೋಡೋಣ. ಸೊ ನಮಗೀಗ ಪ್ರೀವಿಯಸ್ ಏನು ರಿಸಲ್ಟ್ ಇತ್ತಲ್ಲ, ಹಾಫ್ ಮಾಡಿದಾಗ ಅದೇ ಬರಬೇಕು, ಬಂದಿದೆ. ಓಕೆ, ಸೊ ಎಸ್, ಬಟ್ ನಮಗೆ ಇಲ್ಲಿ ಏನಾಗಬೇಕು? ಈಗ ಎಕ್ಸ್ಟ್ರಾ ನಾವೇನು ಆ್ಯಡ್ ಮಾಡಬೇಕು? ಲೆಫ್ಟ್ ಸ್ಪೇಸಸ್ನ ಆ್ಯಡ್ ಮಾಡಬೇಕು. ಕರೆಕ್ಟಾ? ಸೊ ಇಲ್ಲಿ ನಾವು ಲೆಫ್ಟ್ ಸ್ಪೇಸಸ್ನ ಆ್ಯಡ್ ಮಾಡೋಣ, ಬನ್ನಿ. ಲೆಫ್ಟ್ ಸ್ಪೇಸಸ್ ಈಸ್ ಈಕ್ವಲ್ ಟು 1 ಸ್ಪೇಸ್ ಇಂಟು, ಸೊ ಇಲ್ಲಿ ಏನೇನೋ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಜಸ್ಟ್ ಥಿಂಕ್, ಈಗ ನಾವು ಲಾಸ್ಟ್ ರೋದಲ್ಲಿ ಇದ್ದೀವಿ, ಲಾಸ್ಟ್ ರೋನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಆ ಒಂದು ಕೂಡ ಲೆಫ್ಟ್ ಸ್ಪೇಸಸ್ ಇರಬಾರ್ದು. ಸೊ ಯಾವ ರೀತಿ ಮಾಡ್ಬೋದು? ಸೊ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು? n ನಂಬರ್ ಆಫ್ ರೋಸ್ ಅಂತಂದರೆ ಎಷ್ಟು? ಈಗ 5. ಸೊ ಮೈನಸ್ ಪ್ರೆಸೆಂಟ್ ರೋ ಯಾವುದ್ರಲ್ಲಿ ಇದ್ದೀವಿ ನಾವು? 5ನೇ ರೋದಲ್ಲಿ ಇದ್ದೀವಿ. ಕರೆಕ್ಟಾ? ಸೊ n ಮೈನಸ್ ಐ ಮಾಡಿದ್ರೆ ಎಷ್ಟು ಬಂತು? 0 ಬಂತು. ಸೊ ಎಷ್ಟಾಯಿತು? 5 ಮೈನಸ್ 5 ಅಂತಂದರೆ 0. ಸೊ ನಮಗೆ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆಯಾ? ಅದೇ ಥರ ಇಲ್ಲಿ ನೆಕ್ಸ್ಟು n ಮೈನಸ್ ಐ, 5 ಮೈನಸ್ ಯಾವುದು ರೋ? ಇದು 4th ರೋ. ಸೊ 5 ಮೈನಸ್ 4 ಅಂತಂದರೆ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆಯಾ? ಸೊ ಅಲ್ಲಿಗೆ ಲೆಫ್ಟ್ ಸ್ಪೇಸಸ್ ಬಿಡಲಿಕ್ಕೆ ನಮಗೆ ಫಾರ್ಮುಲಾ ಏನು? n ಮೈನಸ್ ಐ ಅಂತ ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ಅದನ್ನ ಇಲ್ಲಿ ಅಪ್ಲೈ ಮಾಡೋಣ, n ಮೈನಸ್ ಐ. ಓಕೆ, ಈಗ ನಮಗೆ ಫುಲ್ ಆಲ್ಫಾಬೆಟ್ ಪಿರಮಿಡ್ ಪ್ಯಾಟರ್ನ್ ಪ್ರಿಂಟ್ ಆಗಿದೆಯಾ? ಓಕೆ, ಸೊ ಈಗ ನೆಕ್ಸ್ಟು ಇದರದ್ದು ಇನ್ವರ್ಟೆಡ್ ಯಾವ ರೀತಿ? ಸೇಮ್ ಅದೇ ಥರ n ಅಪ್ ಟು 0 ತನಕ -1 ಡಿಕ್ರಿಮೆಂಟ್ ಮಾಡಲಿಕ್ಕೆ. ಸೊ ಎಸ್, ಇಲ್ಲಿ 4 ಸ್ಪೇಸ್ ಇದೆಯಾ? 1 2 3 4. ಅದೇ ಥರ ಇಲ್ಲಿ 3 ಸ್ಪೇಸು 1 2 3. ಕರೆಕ್ಟಾ? ಅದೇ ಥರ ಇಲ್ಲಿ 2 1 2, ಇಲ್ಲಿ 1. ಎಸ್, ಓಕೆ. ಸೊ ನೆಕ್ಸ್ಟ್ ಈಗ ನಾವು ಇದರಲ್ಲಿ ಹ್ಯಾಲೋ ಸ್ಪೇಸನ್ನು ಪ್ರಿಂಟ್ ಮಾಡೋಣ. ಓಕೆನಾ? ಇದು ಅಪ್ ಟು ನಾರ್ಮಲ್ ಯಾವ ಥರ ಇರಲಿ? 1, n ಪ್ಲಸ್ 1 ಹಾಗೆ ಇರಲಿ. ಓಕೆ, ಸೊ ಈಗ ಹ್ಯಾಲೋ ಸ್ಪೇಸ್ ಯಾವ ರೀತಿ ಪ್ರಿಂಟ್ ಮಾಡೋದು ಅಂತ ಅಂದರೆ ಈಗ ತೋರಿಸ್ತೀನಿ. ಫಸ್ಟ್ ಈ ಕೋಡನ್ನು ಅಳಿಸೋಣ. ಓಕೆ,
ಬಿಕಾಸ್ ಮತ್ತೆ ನಾವು ಇದೇ ಕೋಡಿಂಗನ್ನೇ ಮಾಡ್ತೀವಿ. ಅದನ್ನ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಸ್ವಲ್ಪ ರಿವಿಷನ್ ಆಗುತ್ತೆ. ಇಲ್ಲೇ 100% ಪಕ್ಕ ಆಗ್ತೀವಿ. ಓಕೆ, ಸೊ ಇದು ಲೆಫ್ಟ್ ಸ್ಪೇಸಸ್ದಲ್ವಾ. ನಮಗೆ ಈಗ ಲೆಫ್ಟ್ ಸ್ಪೇಸಸ್ದು ಫಾರ್ಮುಲಾ ಆಲ್ರೆಡಿ ಗೊತ್ತಾಗಿದೆ. ಸೊ ನಾನು ಈ ಲೆಫ್ಟ್ ಸ್ಪೇಸಸ್ನ ನಾನು ತೆಗಿತೀನಿ. ಓಕೆ, ಸೊ ಇವಾಗ ನನಗೆ ನಾನೀಗ ಹ್ಯಾಲೋದು ಪ್ರಿಂಟ್ ಮಾಡ್ತಾ ಇರೋದು ಕರೆಕ್ಟಾ. ಮಿಡಲಲ್ಲಿ ಸ್ಪೇಸಸ್ನ ಪ್ರಿಂಟ್ ಮಾಡಬೇಕು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಇಲ್ಲಿ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆ ಥರ ಏನೂ ಅಲ್ಲ. ಓಕೆ, ಈ ಕಂಡೀಷನ್ನ ನಾನು ತೆಗಿತೀನಿ. ಸರಿನಾ, ಲೆಫ್ಟ್ ಸ್ಪೇಸಸ್ಸು ಬೇಕು, ಅದೊಂದು ಇರಲಿ. ಸರಿನಾ, ಈಗ ನೆಕ್ಸ್ಟು ನನಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಫಸ್ಟ್ ರೋ ಏನಿದೆಯಲ್ಲ ಇದರಲ್ಲಿ ಸ್ವಲ್ಪ ಸ್ಪೆಸಿಫೈಡ್ ಕಂಡೀಷನ್ಸ್ ಬರ್ತವೆ. ಫಸ್ಟ್ ರೋ ಏನಿದೆಯಲ್ಲ ಅದು ಹೇಗಿದೆಯೋ ಇದರಲ್ಲಿ ಹೇಗಿದೆಯೋ ಹಾಗೆ ಪ್ರಿಂಟ್ ಆಗುತ್ತೆ. ಈವನ್ ಲಾಸ್ಟ್ ರೋದಲ್ಲೂ ಕೂಡ ಕಂಟಿನ್ಯೂಯಸ್ಲಿ ಅದೆಷ್ಟು ಎಲಿಮೆಂಟ್ಸ್ ಅಂದರೆ ಲಾಸ್ಟ್ ರೋದಷ್ಟೇ ಕಾಲಮ್ಸ್ ಕೂಡ ಇರ್ತವೆ. ಬಟ್ ಇನ್ ಮಿಡಲ್ ರೋಸಲ್ಲಿ ಇದರಲ್ಲಿ ಇವಾಗ 4 ಎಲಿಮೆಂಟ್ಸ್ ಇದ್ದಾವೆ. ಇದರಲ್ಲಿ ನನಗೆ ಏನಾಗುತ್ತೆ, 4 ಕಾಲಮ್ಸ್ ಇದ್ದಾವೆ, ಎಲಿಮೆಂಟ್ಸ್ ಇದ್ದಾವೆ, ಏನು ಬೇಕಾದರೂ ಹೇಳ್ಬೋದು. ಇದರಲ್ಲಿ ನನಗೆ ಫಸ್ಟು ಮತ್ತು ಲಾಸ್ಟ್ ಒನ್ ಮಾತ್ರ ಪ್ರಿಂಟ್ ಆಗಬೇಕು. ನಡುವೆ ಈ ಬಿ ಸಿ ಇರೋಂತಹ ಜಾಗದಲ್ಲಿ ನನಗೆ ಸ್ಪೇಸಸ್ಗಳು ಪ್ರಿಂಟ್ ಆಗಬೇಕು. ಓಕೆ, ಸೊ ಇವಾಗ ಈ ಟೈಪ್. ಓಕೆ, ಇಲ್ಲಿ ಎ ಬಿ ಸಿ, ಇದರಲ್ಲಿ ಎ ಬಿ ಸಿಯಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಯಾವುದು ಎ ಮತ್ತು ಸಿ, ಮಿಡಲ್ ಬಂದಿರೋದು ಬಿ. ಹಾಗಾಗಿ ನಾನು ಬಿನ ಕ್ಯಾನ್ಸಲ್ ಮಾಡ್ತೀನಿ, ಮೀನ್ಸ್ ಅಲ್ಲೊಂದು ಎಂಟಿ ಸ್ಪೇಸಸ್ನ ಬಿಡ್ತೀನಿ. ಓಕೆ, ಈ ನಡುವೆ ಮಿಡಲ್ ಸ್ಪೇಸಸ್ ಏನಿದೆಯಲ್ಲ ಇದನ್ನೇ ನಾವೀಗ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಇಲ್ಲಿ ಈ ಕೇಸಲ್ಲಿ ಆ ರೀತಿ ಆಗೋದಿಲ್ಲ, ಯಾಕೆಂದರೆ ಎ ಫಸ್ಟು ಬಿ ಲಾಸ್ಟು. ಸೊ ಇಲ್ಲಿ ಮಧ್ಯೆ ಯಾವುದೇ ರೀತಿ ಸ್ಪೇಸಿನ ಅವಶ್ಯಕತೆ ಇಲ್ಲ. ಓಕೆ, ಬಟ್ ಇದನ್ನು ನೋಡಿದಾಗ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ನಮಗೆ ಕಂಡೀಷನ್ಸ್ಗಳು ಬೇಕು. ಓಕೆ, ನಾವೀಗ ಏನು ಮಾಡಬೇಕು, ಇಲ್ಲಿ ಫಸ್ಟು ಮಿಡಲ್ ಸ್ಪೇಸ್ನ ಕಂಡುಹಿಡಿಬೇಕು. ಹೌದಾ, ಸೊ ಮಿಡಲ್ ಸ್ಪೇಸಸ್ಗೆ ಕಂಡೀಷನ್ಸು ಯಾವ್ಯಾವ ಥರ. ಸೊ ಇದರಲ್ಲಿ ಕಂಡೀಷನ್ಸ್ ಯಾವುದಕ್ಕೆ, ಲಾಸ್ಟ್ ಕೇಸಿಗೆ ಒಂಥರ ಕಂಡೀಷನ್ ಇದೆ, ಫಸ್ಟ್ ಕೇಸ್ಗೆ ಒಂಥರ ಕಂಡೀಷನ್ ಇದೆ, ಜೊತೆಗೆ ರೆಸ್ಟ್ ಇನ್ನು ಉಳಿದಿದ್ದಕ್ಕೆ ಒಂಥರ ಕಂಡೀಷನ್ನು ನಾವು ಹಾಕಬೇಕು. ಸರಿನಾ, ಈಗ ಫಸ್ಟ್ ನಾವು ಕೋಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟು ಆ್ಯಸ್ ಯೂಶ್ವಲ್ ಏನು ಮಾಡ್ತಾ ಹೋಗೋಣ, ಇವಾಗ ಫಸ್ಟು ರೋನ ತೊಗೊಳ್ಳೋಣ. ಓಕೆ, ಫಾರ್ ಐ ಇನ್ ರೇಂಜ್ ಆಫ್ ಒಂದು ಲೂಪ್ ತೊಗೊಂಡು 1, n+1 ಇದು ಯಾವುದಕ್ಕೆ, ರೋಗೆ. ಕರೆಕ್ಟಾ. ಸೊ ಆ್ಯಸ್ ಯೂಶ್ವಲ್ ರಿಸಲ್ಟ್ ಈಕ್ವಲ್ ಟು ಎಂಟಿ. ಸೊ ಲೆಫ್ಟ್ ಸ್ಪೇಸಸ್ ಬೇಕು. ಸೊ ಲೆಫ್ಟ್ ಸ್ಪೇಸಸ್ ಈಕ್ವಲ್ ಟು ಸ್ಪೇಸ್ ಇಂಟು ಏನು ಮಾಡಿದ್ರೆ ಸಿಗುತ್ತೆ, n-i ಮಾಡಿದ್ರೆ ನಮಗೆ ಸಿಗುತ್ತೆ. ಕರೆಕ್ಟಾ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಆಲ್ಫಾಬೆಟ್ಟು ಅದನ್ನು ತೊಗೊಳ್ಳೋಣ. ಓಕೆ, ಆಲ್ಫಾಬೆಟ್ಸ್ ಈಕ್ವಲ್ ಟು 65 ಸ್ಟಾರ್ಟ್ ಆಗಲಿ. ಸರಿನಾ, ಜೊತೆಗೆ ಈಗ ನಮಗೆ ಇಲ್ಲಿ ಮಿಡಲ್ ಸ್ಪೇಸ್ ಕೂಡ ಬೇಕು. ಮಿಡಲ್ ಸ್ಪೇಸಸ್ ವಿಚ್ ಈಸ್ ಈಕ್ವಲ್ ಟು 1 ಸ್ಪೇಸ್. ಓಕೆ, ಸೊ ಇಲ್ಲಿ ಹಾಗೆ ಒಂದು ಸಲ ನೋಡ್ಕೊಳ್ಳೋಣ ಬನ್ನಿ. ಸೊ ಮಿಡಲ್ ಸ್ಪೇಸ್ ಅಲ್ವಾ, ಮಿಡಲ್ ಸ್ಪೇಸ್ ಇಲ್ಲಿ ಎಷ್ಟಿದೆ, 2 ಇದೆ. ನಾನು ಇಲ್ಲಿ ಮಿಡಲ್ ಸ್ಪೇಸ್ನ ಬರಿತಾ ಇದ್ದೀನಿ 2. ಇಲ್ಲೆಷ್ಟಿದೆ, 1 ಇದೆ. ಕರೆಕ್ಟಾ, ಇಲ್ಲಿ 1 ಇಲ್ಲ 0 ಇದೆ. ಓಕೆ, ಸರಿ, ಈ ಮಿಡಲ್ ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈಗ ಮಿಡಲ್ ಸ್ಪೇಸ್ನ ನಾವು ಕಂಡು ಹಿಡ್ಕೊಂಡ್ವಿ, ಬಟ್ ಕೋಡ್ ಬರಿಬೇಕು ಅದಕ್ಕೆ. ಹೌದಾ, ಈಗ ಕಂಡೀಷನ್ಸ್ಗೆ ಬರೋಣ. ಲಾಸ್ಟ್ ಕೇಸ್, ಇದಕ್ಕೆ ನಾವು ಕಂಡೀಷನ್ನ ಬರೆಯೋಣ. ಓಕೆ, ಸೊ ಈಗ ಇಫ್ ಐ ಈಕ್ವಲ್ ಟು ಎನ್. ಸೊ ಐ ಅನ್ನೋದು ಲಾಸ್ಟ್ ರೋದಲ್ಲಿ ಇದ್ದಾಗ ನಮಗೆ ಏನಾಗಲಿ, ಸೊ ನಮಗೆ ಈಗ ಈ 5 ಈ 5 ಕಾಲಮ್ಗಳು ಕೂಡ 5th ರೋಲಿದ್ದಾಗ ಪ್ರಿಂಟ್ ಆಗಬೇಕು. ಸೊ ಅದಕ್ಕೆ ನಾನು ಮತ್ತೆ ಜೆ ಲೂಪ್ನ ತೊಗೋತೀನಿ. ಫಾರ್ ಜೆ ಇನ್ ರೇಂಜ್ ಆಫ್ ಜೆ ಎಲ್ಲಿವರೆಗೂ ರನ್ ಆಗಲಿ, ಐ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ರನ್ ಆಗಲಿ. ಕರೆಕ್ಟಾ. ಸೊ ಈಗ ಇಲ್ಲಿ ಒಳಗಡೆ ಏನು ಮಾಡೋಣ, ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಕ್ಯಾರೆಕ್ಟರ್ ಆಫ್ ಆಲ್ಫಾಬೆಟ್ಸ್. ಓಕೆ, ಇಲ್ಲೇನು ಮಾಡೋಣ, ಆಲ್ಫಾಬೆಟ್ಸ್ನ ಇಂಕ್ರಿಮೆಂಟ್ ಮಾಡೋಣ. ಓಕೆ, ಸೊ ಎಸ್, ಇವಾಗ ನಾನು ಇದನ್ನು ಪ್ರಿಂಟ್ ಮಾಡಿ ನೋಡ್ತೀನಿ. ಇಲ್ಲಿ ಪ್ರಿಂಟ್ ಲೆಫ್ಟ್ ಸ್ಪೇಸಸ್ ಹಾಕಿದ್ರು ಅಲ್ಲೇನು ಲೆಫ್ಟ್ ಸ್ಪೇಸಸ್ ಇಲ್ಲ. ಕರೆಕ್ಟಾ, ಲೆಫ್ಟ್ ಸ್ಪೇಸಸ್ ಪ್ಲಸ್ ರಿಸಲ್ಟ್. ಸೊ ಓಕೆ, ABCD ಈ ಪ್ರಿಂಟ್ ಆಗಿದೆ. ಈಗ ಲಾಸ್ಟ್ ಕೇಸ್ ಕರೆಕ್ಟಾಗಿ ವರ್ಕ್ ಆಗಿದೆ. ಈಗ ಅದೇ ಥರ ನಾನು ಏನು ಮಾಡ್ತೀನಿ, ನೆಕ್ಸ್ಟು ಫಸ್ಟ್ ಎಲಿಫ್ ಐ ಈಕ್ವಲ್ ಟು 1 ಇಫ್ ಇಟ್ ಈಸ್ ಎ ಫಸ್ಟ್ ರೋ ಆಗಿದ್ರೆ ಏನಾಗಲಿ, ರಿಸಲ್ಟ್ ಈಕ್ವಲ್ ಟು, ಸೊ ಡೈರೆಕ್ಟ್ ನಾವು ಇಲ್ಲಿ ಇದನ್ನು ಪ್ರಿಂಟ್ ಮಾಡೋಣ ಬೇಡ, ಒಂದು ಸಲ ಬರೆಯೋಣ. ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್, ಓಕೆ, ಲೆಫ್ಟ್ ಸ್ಪೇಸಸ್ ಪ್ಲಸ್ ಕ್ಯಾರೆಕ್ಟರ್ ಆಫ್
ಆಲ್ಫಾಬೆಟ್. ಸೊ 65 ಇರೋದ್ರಿಂದ ಅದೇ ಫಸ್ಟ್ ಆಗಿರೋದ್ರಿಂದ ಇಷ್ಟು ಮಾತ್ರ ಪ್ರಿಂಟ್ ಆಗಲಿ. ಸೊ ಇಲ್ಲಿ ಪ್ರಿಂಟ್ ರಿಸಲ್ಟ್. ಓಕೆ, ಸೊ ಎಸ್ ಪ್ರಿಂಟ್ ಆಗಿದೆ, ಕರೆಕ್ಟಾಗಿ ವರ್ಕ್ ಆಗಿದೆ, ಹೌದಾ. ಈಗ ನಮಗೆ ನೆಕ್ಸ್ಟ್ ಪಾರ್ಟ್ ಇರೋದೇನು ಅಂತಂದರೆ ನೆಕ್ಸ್ಟು ಈ ಪಾರ್ಟು, ಹೌದಾ. ಇದರಲ್ಲಿ ನಾವೀಗ ಮಿಡಲ್ ಸ್ಪೇಸಸ್ನ ಬಿಡೋದು ಯಾವ ರೀತಿ ಅಂತ ಫಸ್ಟ್ ನೋಡೋಣ. ಓಕೆ, ಸೊ ಮಿಡಲ್ ಸ್ಪೇಸಸ್ ಯಾವ ರೀತಿ, ಈಗ ನನಗೆ ಸೆಕೆಂಡ್ ರೋದಲ್ಲಿ ಇದ್ದಾಗ, ಓಕೆ, ಸೊ ಈ ಮಿಡಲ್ ಸ್ಪೇಸಸ್ ಯಾವುದ್ಯಾವುದಕ್ಕೆ ನಾವು ಬಿಡಬೇಕಾಗಿರೋದು, ಕೇವಲ ಲಾಸ್ಟ್ ಮತ್ತು ಫಸ್ಟ್ ರೋನ ಬಿಟ್ಬಿಟ್ಟು ಇನ್ನು ಉಳಿದ ಎಲ್ಲ ರೋಗಳಿಗೂ ಕೂಡ ಮಿಡಲ್ ಸ್ಪೇಸಸ್ನ ಬಿಡ್ತಾ ಹೋಗಬೇಕು. ಓಕೆ, ಸೊ ಈಗ ಸೆಕೆಂಡ್ ರೋದಲ್ಲಿ ಇದ್ದೀವಿ. ಈಗ ಇಲ್ಲಿ ಮಿಡಲ್ ಸ್ಪೇಸ್ ಎಷ್ಟಿದೆ, 0 ಇದೆ, ಹೌದಾ. ಸೊ ಐಯಿಂದ ನಾವು ರೋನ ಇಂಡಿಕೇಟ್ ಮಾಡ್ಬೋದಾ. ಈಗ ಐ ಅನ್ನೋದು ಎಷ್ಟರಲ್ಲಿದೆ, 2 ಅಲ್ಲಿದೆ, ಹೌದಾ. 2 - 2 ತೊಗೊಂಡ್ರೆ ಏನು ಬರುತ್ತೆ, 0 ಬರುತ್ತೆ, ಕರೆಕ್ಟಾ. ನೆಕ್ಸ್ಟು ಇಲ್ಲಿ ಐ ಎಷ್ಟರಲ್ಲಿದೆ, 3ಯಲ್ಲಿದೆ, ಹೌದಾ. ಸೊ 3ನ ನಾನು ಐ ಅಂತಲೇ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಈಗ ಐ -2 ಹೌದಾ ನನ್ನ ಲಾಜಿಕ್ಕು. ಐ -2 ಮಾಡಿದ್ರೆ 3 - 2 ಮಾಡಿದ್ರೆ 1 ಬರುತ್ತಾ. ಸೊ ನನಗೆ ಸ್ಯಾಟಿಸ್ಫೈ ಆಗಿದೆ. ಓಕೆ, ಅಲ್ಲಿಗೆ ನನಗೆ ಈಗ ಮಿಡಲ್ ಸ್ಪೇಸಸ್ನ ಫಾರ್ಮುಲಾ ಗೊತ್ತಾಯಿತು. ಏನು, ಐ -2 ಹಾಕಿದರೆ ಮುಗೀತು, ಕರೆಕ್ಟಾ, ಇಂಟು ಐ -2. ಸರಿ, ಹಾಗಿದ್ರೆ ಈಗ ನಾವು ರೆಸ್ಟ್ ಕೇಸ್ಗೆ ಬರೆಯೋಣ ಕೋಡ್ನ. ಓಕೆ, ಎಲ್ಸ್ ರಿಸಲ್ಟ್ ಈಕ್ವಲ್ ಟು, ಸೊ ಲೆಫ್ಟ್ ಸ್ಪೇಸಸ್ ಪ್ಲಸ್ ಕ್ಯಾರೆಕ್ಟರ್ ಆಫ್ ಆಲ್ಫಾಬೆಟ್ಸ್. ಸೊ ಈಗ 65 ಪ್ರಿಂಟ್ ಆಯಿತು. ಜೊತೆಗೆ ಈಗ ನೆಕ್ಸ್ಟ್ ಏನು, ನನಗೆ ನಡುವೆ ಮಿಡಲ್ ಸ್ಪೇಸ್ ಪ್ರಿಂಟ್ ಆಗಬೇಕು. ಮಿಡಲ್ ಸ್ಪೇಸಸ್ ಪ್ಲಸ್, ಈಗ ಇದೆ ಮಜಾ ಏನು, ಈಗ ಇಲ್ಲಿ ನೋಡಿ, ಈಗ ನಾನು ನೆಕ್ಸ್ಟ್ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡಬೇಕು, ಕರೆಕ್ಟ್ರಾ. ಸೊ ಈಗ ಆಲ್ಫಾಬೆಟ್ಸ್ ಪ್ಲಸ್ ಐನ ತೊಗೊಂಡ್ರೆ ನನಗೆ ನೆಕ್ಸ್ಟ್ ಕ್ಯಾರೆಕ್ಟರ್ ಪ್ರಿಂಟ್ ಆಗುತ್ತಾ, ಯಾಕೆಂದರೆ ಇಲ್ಲಿ ಜಂಪ್ ಆಗಬೇಕಲ್ವ ಕ್ಯಾರೆಕ್ಟರ್ಸು. ಸೊ ಈಗ ಈ ಕೇಸಲ್ಲೇ ನೋಡೋಣ. ಓಕೆ, 65 ಇನಿಷಿಯಲಿ ಇದೆ, ನಾನೀಗ ಪ್ಲಸ್ ಐ ಅಂತ ತೊಗೊಂಡ್ರೆ ಏನಾಯ್ತಿದ್ದು, 69ಗೆ ಹೋಗುತ್ತೆ. ಸೊ 69 ಡಿನ ಅಲ್ಲ, 69 ಅನ್ನೋದು ಇ, ಯಾಕೆಂದರೆ 65ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಸೊ 69 ಏನಾಗುತ್ತೆ, ಇ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ಬೋದು, -1 ಮಾಡಿದ್ರೆ ಮುಗೀತು. ಓಕೆ, ಸೊ ಈಗ ಪ್ರಿಂಟ್ ರಿಸಲ್ಟ್. ಓಕೆ, ಸೊ ಎಸ್ ಪ್ರಿಂಟ್ ಆಗಿದೆ. ಸೊ ನಾನು ಇವಾಗ ಇದನ್ನೇ ರೋ 7 ಕೊಡ್ತೀನಿ. ಓಕೆ, ಪ್ರಿಂಟ್ ಆಗಿದೆ, ಕರೆಕ್ಟಾಗಿ ಬಂದಿದೆ, ಹೌದಾ. ಸೊ ಇದನ್ನು ನೀವು ಇನ್ವರ್ಟ್ ಮಾಡಿ, ಜಸ್ಟ್ ಇಲ್ಲೊಂದು ಕಂಡೀಷನ್ನ ಚೇಂಜ್ ಮಾಡಿ. ಓಕೆ, ಸೊ ನೆಕ್ಸ್ಟು ಪಾರ್ಟಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು.